ಯಾರು ಆತನನ್ನು ಅಂಗೀಕರಿಸಿದರೋ, ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟ ಯೇಸುಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸುತ್ತೇನೆ. ನೀವು ಈಗ ಎದುರಿಸುತ್ತಿರುವ ನೋವು ಇದು ನಿಮ್ಮ ಅಂತ್ಯವಲ್ಲ. ನಿಮ್ಮನ್ನು ಮುರಿಯೋದಕ್ಕೆ ಅಲ್ಲ, ನಿಮ್ಮನ್ನು ಸ್ಥಾಪಿಸೋಕೆ ದೇವರ ಕೈ ಕೆಲಸ ಮಾಡುತ್ತಿದೆ. ಈ ದಿನವೂ ಕೆಲವರಿಗೆ ಹೀಗೆ ಅನಿಸುತ್ತದೆ, ಇನ್ನು ಎಷ್ಟು ಕಾಲದವರೆಗೂ ಈ ನೋವನ್ನು, ಈ ಕಷ್ಟವನ್ನು ಅನುಭವಿಸಬೇಕು ಎಂಬುದಾಗಿ. ಪ್ರಿಯರೇ, ಅನೇಕರು ಇದೇ ರೀತಿಯಾಗಿ ಯೋಚಿಸಿ ಪ್ರಾರ್ಥಿಸುವುದಕ್ಕೆ ಕಡಿಮೆ ಮಾಡಿದ್ದಾರೆ. ಆದರೆ ಪ್ರಿಯರೇ, ಪೇತ್ರನು ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 10ನೇ ವಚನ ಹೀಗೆ ಹೇಳುತ್ತದೆ, ಕ್ರಿಸ್ತನಲ್ಲಿ ನಿಮ್ಮನ್ನು ತನ್ನ ನಿತ್ಯ ಪ್ರಭಾವಕ್ಕೆ ಕರೆದ ಕೃಪಾಪೂರ್ಣನಾದ ದೇವರು ತಾನೇ ನೀವು ಸ್ವಲ್ಪ ಕಾಲ ಬಾಧೆಪಟ್ಟ ಮೇಲೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸುವನು. ಪೇತ್ರನು ಹೀಗೆ ಹೇಳುತ್ತಾನೆ, ಕಷ್ಟ ಕಡೆಗಿಳಿಸುವುದಕ್ಕೆ ಅಲ್ಲ, ಕಟ್ಟುಬಿಡುವುದಕ್ಕೂ ಅಲ್ಲ, ಸ್ಥಾಪಿಸಲು ದೇವರ ಉಪಕರಣ. ಬಂಗಾರವನ್ನು ಬೆಂಕಿಯಲ್ಲಿ ಹಾಕಿ ಕರಗಿಸುವಾಗ ಅದು ನಾಶವಾಗುವುದಿಲ್ಲ, ಇನ್ನಷ್ಟು ಸುಂದರವಾದ ಅಪರಂಜಿಯಂತೆ ಮೆರೆಯುತ್ತದೆ. ನೀವು ಅನುಭವಿಸುವ ಹೋರಾಟಗಳು ಹಾಗೆ. ಅದು ನಿಮ್ಮನ್ನು ನಾಶ ಮಾಡಲು ಅಲ್ಲ, ನಿಮ್ಮನ್ನು ಬಲಪಡಿಸಲು ಬಂದಿದೆ. ಪ್ರಿಯರೇ, ದಾನಿಯೇಲನ ಜೀವನದಲ್ಲಿ ಎಲ್ಲವೂ ಸರಾಗವಾಗಿತ್ತು. ಅವನು ನಿಷ್ಠಾವಂತ, ಪ್ರಾರ್ಥನಾಶೀಲ, ದೇವರಲ್ಲಿ ಭಯಭಕ್ತಿಯುಳ್ಳವನು. ಆದರೆ ಅವನಿಗೆ ವಿರೋಧಿಗಳು ಎದ್ದರು, ಸುಳ್ಳು ಆರೋಪ ಹೇರಿದರು, ಅವನನ್ನು ಸಿಂಹಗಳ ಗುಹೆಗೆ ತಳ್ಳಿದರು. ಆದರೆ ಇಡೀ ರಾತ್ರಿ ಸಿಂಹಗಳ ಗುಹೆಯಲ್ಲಿ ಇದ್ದರೂ ದಾನಿಯೇಲನು ಮೌನವಾಗಿದ್ದನು. ಮಾರನೆಯ ದಿನ ರಾಜನು ಸಿಂಹಗಳ ಗವಿಯ ಬಳಿಗೆ ತ್ವರೆಯಾಗಿ ಹೋದನು. ಪ್ರಿಯರೇ, ಇಲ್ಲಿ ನಾವು ಪ್ರಾಮುಖ್ಯವಾಗಿ ಗಮನಿಸಬೇಕಾದ ವಿಷಯವೇನೆಂದರೆ, ರಾಜನು ಇಡೀ ರಾತ್ರಿ ನಿದ್ದೆ ಮಾಡದೆ ಉಪವಾಸವಾಗಿ ರಾತ್ರಿಯನ್ನು ಕಳೆದನು. ರಾಜನಿಗೆ ತಿಳಿದಿದೆ ದಾನಿಯೇಲನಲ್ಲಿ ಯಾವ ತಪ್ಪು ಇಲ್ಲವೆಂಬುದಾಗಿ. ಪ್ರಿಯರೇ, ದಾನಿಯೇಲನ ಪ್ರವಾದನೆಯ ಗ್ರಂಥ 6ನೇ ಅಧ್ಯಾಯ 20ನೇ ವಚನದಲ್ಲಿ ರಾಜನಾದ ದರ್ಯಾವೇಶನು ದಾನಿಯೇಲನನ್ನು ದುಃಖಧ್ವನಿಯಿಂದ ಹೀಗೆ ಕೇಳುತ್ತಿದ್ದಾನೆ, ದಾನಿಯೇಲನೇ, ಜೀವಸ್ವರೂಪನಾದ ದೇವರ ಸೇವಕನೇ, ನೀನು ನಿತ್ಯವೂ ಭಜಿಸುವ ನಿನ್ನ ದೇವರು ನಿನ್ನನ್ನು ಸಿಂಹಗಳಿಂದ ಉದ್ಧರಿಸಿ ಶಕ್ತನಾದನೋ ಎಂದು ಕೇಳುತ್ತಿದ್ದಾನೆ. ಪ್ರಿಯರೇ, ಅನ್ಯನಾದ ರಾಜನು ಜೀವಸ್ವರೂಪನಾದ ದೇವರ ಸೇವಕನೇ ಎಂಬುದಾಗಿ ದಾನಿಯೇಲನನ್ನು ಕರೆಯುತ್ತಿದ್ದಾನೆ. ರಾಜನು ಆ ಮಾತು ಎನ್ನಲು ಕಾರಣವೇನು ಗೊತ್ತಾ ಪ್ರಿಯರೇ? ದಾನಿಯೇಲನು ತನ್ನ ಶ್ರಮದಲ್ಲಿ ಗೆದ್ದಿರುವ ಕಾರಣದಿಂದ. ಒಂದು ವೇಳೆ ದಾನಿಯೇಲನು ಸುಳ್ಳು ಆರೋಪವನ್ನು ಎದುರಿಸಿ ನಾನು ಹಾಗೆ ಮಾಡಲಿಲ್ಲ ಎಂದು ಹೇಳಿದ್ದರೆ ರಾಜನಿಗೆ ದಾನಿಯೇಲನು ಸೇವಿಸುತ್ತಿರುವ ದೇವರ ಪ್ರಭಾವವು ತಿಳಿದು ಬರುತ್ತಿರಲಿಲ್ಲ. ಪ್ರಿಯರೇ, ನಾವು ಸಹ ದಾನಿಯೇಲನ ಹಾಗೆ ಕಷ್ಟವನ್ನು, ಸುಳ್ಳು ಆರೋಪವನ್ನು ಮಾಡದೇ ಇರುವ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸುತ್ತಿರಬಹುದು. ನಮ್ಮ ಶ್ರಮೆಯಿಂದ ಇತರರಿಗೆ ರಕ್ಷಣೆಯನ್ನು ಉಂಟು ಮಾಡಬಹುದು. ದಾನಿಯೇಲನು ರಾಜನು ಕೇಳಿದ ಮಾತಿಗೆ ಉತ್ತರಿಸಿದ ಉತ್ತರವನ್ನು ನೋಡಿ ಪ್ರಿಯರೇ. ದಾನಿಯೇಲನು 6ನೇ ಅಧ್ಯಾಯ 22ನೇ ವಚನ, ಅರಸೇ, ಚಿರಂಜೀವಿಯಾಗಿರು. ನನ್ನ ದೇವರು ತನ್ನ ದೂತನನ್ನು ಕಳುಹಿಸಿ ಸಿಂಹಗಳ ಬಾಯಿಗಳನ್ನು ಬಂಧಿಸಿದನು, ಅವುಗಳಿಂದ ನನಗೆ ಯಾವ ಹಾನಿಯೂ ಆಗಲಿಲ್ಲ, ಏಕೆಂದರೆ ಆತನ ದೃಷ್ಟಿಗೆ ನಾನು ನಿರ್ಮಲನಾಗಿ ಕಂಡುಬಂದೆನು. ರಾಜನಾದ ನಿನಗೂ ಯಾವ ದ್ರೋಹವನ್ನು ಮಾಡಲಿಲ್ಲ ಎಂದನು. ಪ್ರಿಯರೇ, ಈ ಶ್ರಮ ಮರಣ ಕಾಲದಲ್ಲಿ ನಾವು ಕಷ್ಟದಲ್ಲಿ ಇರಬಹುದು, ಆದರೆ ದೇವರು ಅಲ್ಲಿಂದ ನಮ್ಮನ್ನು ಬಿಡಿಸುವ ಶಕ್ತನಾಗಿದ್ದಾನೆ. ಸಿಂಹಗಳ ಬಾಯನ್ನು ಬಂಧಿಸಿದ ದೇವರು ಈ ದಿನ ನಮ್ಮ ಕಷ್ಟಗಳನ್ನು, ಇಕ್ಕಟ್ಟುಗಳನ್ನು ಬಂಧಿಸುವನಾಗಿದ್ದಾನೆ. ದೇವರು ದಾನಿಯೇಲನನ್ನು ಪುನಃ ಸ್ಥಾಪಿಸಿದನು. ಗುಹೆಗೆ ತಳ್ಳಿಸಲ್ಪಟ್ಟವನನ್ನು ದೇವರು ಅರಮನೆಗೆ ಎತ್ತಿದರು. Opponents planned his destruction, but God planned his promotion. ಅರಸನು ಎಲ್ಲ ಜನಾಂಗಗಳಿಗೆ ಆದೇಶ ನೀಡಿದರು, ದಾನಿಯೇಲನ ದೇವರನ್ನು ಭಯಪಡಿರಿ ಅಂದನು. ಇದು ನಿಖರವಾಗಿ 1 ಪೇತ್ರ 5ನೇ ಅಧ್ಯಾಯ 10ನೇ ವಚನ. ಸ್ವಲ್ಪ ಕಾಲ ನಿಮಗೆ ಕಷ್ಟವಾದರೂ ದೇವರು ನಿಮ್ಮನ್ನು ಪುನಃ ಸ್ಥಾಪಿಸಿ ಬಲಪಡಿಸಿ ಸ್ಥಾಪಿಸುವನು. ಪ್ರಿಯರೇ, ದಾನಿಯೇಲನ ಜೀವನದ ಸಿಂಹಗಳ ಗುಹೆ ನೋವಿನ ಸ್ಥಳ ಅಲ್ಲ, ದೇವರ ಕೃಪೆಯ ವೇದಿಕೆ. ಅವನ ಮೇಲೆ ಬಂದ ಸ್ವಲ್ಪ ಕಾಲದ ಕಷ್ಟ ಅವನನ್ನು ನಾಶಪಡುವಂತೆ ಮಾಡಲಿಲ್ಲ, ಆದರೆ ಮಹಿಮೆಗೆ ದಾರಿ ಮಾಡಿತು. ದಾನಿಯೇಲನಿಗೆ ಕಾರ್ಯ ಮಾಡಿದ ದೇವರು ಇಂದು ನಿಮಗಾಗಿ ಕಾರ್ಯ ಮಾಡುತ್ತಾನೆ. ದೃಢವಾಗಿ ನಿಂತುಕೋ, ದೇವರು ನಿಮ್ಮನ್ನು ಬಲಪಡಿಸುತ್ತಾನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.
ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9920-260-6453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ಐಡಿ info@fibaonline.org. ವಂದನೆಗಳು.